ಹುಜಗೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಎಂ. ರಾಮಯ್ಯ ಹಾಗೂ ಉಪಾಧ್ಯಕ್ಷರಾಗಿ ಎಚ್. ಕೆ. ಆಂಜಿನಪ್ಪ ಅವಿರೋಧವಾಗಿ ಆಯ್ಕೆ. ಶಿಡ್ಲಘಟ್ಟ ತಾಲ್ಲೂಕಿನ ಕಸಬಾ ಹೋಬಳಿಯ ತುಮ್ಮನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಹುಜಗೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಎಂ. ರಾಮಯ್ಯ ಹಾಗೂ ಉಪಾಧ್ಯಕ್ಷರಾಗಿ ಎಚ್. ಕೆ. ಆಂಜಿನಪ್ಪ ರವರು ಗುರುವಾರ ಅವಿರೋಧವಾಗಿ ಆಯ್ಕೆಯಾದರು. ಒಟ್ಟು 11 ಸಂಖ್ಯಾಬಲವಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಕೇವಲ ಒಂದೊಂದು ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಚುನಾವಣಾಧಿಕಾರಿಯಾಗಿ ಕೆ. ಎಸ್. ಭಾಸ್ಕರ್ ರೆಡ್ಡಿ ರವರು ಕಾರ್ಯನಿರ್ವಹಿಸಿದರು. ಹುಜಗೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಎಚ್. ಎಂ. ಕೃಷ್ಣಾರೆಡ್ಡಿ, ಎಚ್. ಎ. ಮುನಿಸೊಣ್ಣಪ್ಪ, ವೆಂಕಟೇಶಪ್ಪ, ಎಚ್. ಸಿ. ನರಸಿಂಹಯ್ಯ, ರಾಮಪ್ಪ, ಕೃಷ್ಣಪ್ಪ, ಎಚ್. ವಿ. ನಾರಾಯಣಸ್ವಾಮಿ, ಸಾವಿತ್ರಮ್ಮ, ಕೋನಮ್ಮ, ಹಿರಿಯ ಮುಖಂಡರಾದ ವೆಂಕಟರಾಯಪ್ಪ, ಕೃಷ್ಣಪ್ಪ, ಮುನೇಗೌಡ, ಲಕ್ಷ್ಮೀನಾರಾಯಣ, ಶ್ರೀನಿವಾಸ್, ಮುನಿವೆಂಕಟಪ್ಪ, ನಾರಾಯಣಸ್ವಾಮಿ, ಲೋಕೇಶ್, ತಿಪ್ಪೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಅಂಬರೀಶ್, ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ಚೆನ್ನಕೇಶವ ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು. ವರದಿ ನವೀನ್ ಕುಮಾರ್ ಎಸ್ಎಲ್. ಚಿಕ್ಕಬಳ್ಳಾಪುರ ಜಿಲ್ಲೆ ಇದರ ಮುಂದಿನ 5 ವರ್ಷಗಳ ಅವಧಿಗೆ ಪದಾಧಿಕಾರಿಗಳ ಚುನಾವಣೆಯನ್ನು ನಡೆಸಲು ದಿನಾಂಕ 6/2/2025 ಗುರುವಾರ ಬೆಳಗ್ಗೆ 10 ಗಂಟೆಗೆ ಸಭೆಯನ್ನು ಕರೆಯಲಾಗಿದೆ. ಸಭೆಯಲ್ಲಿ ಹಾಜರಿದ್ದ ನಿರ್ದೇಶಕರು ಹಾಗೂ ಪದಾಧಿಕಾರಿಗಳ ನಿರ್ದೇಶಕ ಸಭೆಯ ಹಾಜರಾತಿ ಹಾಗೂ ನಡವಳಿಕೆಯನ್ನು ಈ ಕೆಳಗಡೆ ದಾಖಲಿಸಲಾಗಿದೆ. ಒಟ್ಟು ಸದಸ್ಯರು 11 ಜನ, ಹಾಜರಾದವರು 11 ಜನ. ವಿಷಯ ತೀರ್ಮಾನ: ಪದಾಧಿಕಾರಿಗಳ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸುವುದು. ಹುಜಗೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಹುಜಗೂರು ಇದರ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಎಂ. ರಾಮಯ್ಯ ಸಣ್ಣ ಮುತ್ತುರಾಯಪ್ಪರವರು ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ. ಇವರಿಗೆ ಸೂಚಕರಾಗಿ ಎಚ್. ಎಂ. ಕೃಷ್ಣಾರೆಡ್ಡಿ ಹಾಗೂ ಅನುಮೋದಕರಾಗಿ ಎಚ್. ಎ. ಮುನಿಯಪ್ಪರವರು ಅನುಮೋದಿಸುತ್ತಾರೆ. ಹುಜಗೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಹುಜಗೂರು ಇದರ ಮುಂದಿನ 5 ವರ್ಷಗಳ ಅವಧಿಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಎಚ್. ಕೆ. ಅಂಜನಪ್ಪ ಸಣ್ಣ ಕೃಷ್ಣಪ್ಪರವರು ನಾಮಪತ್ರ ಸಲ್ಲಿಸಿದ್ದು, ಸೂಚಕರಾಗಿ ಶ್ರೀಮತಿ ಸಾವಿತ್ರಮ್ಮ ಹಾಗೂ ಅನುಮೋದಕರಾಗಿ ಶ್ರೀಮತಿ ಕೋನಮ್ಮರವರು ಸಹಿ ಹಾಕಿರುತ್ತಾರೆ. ಸಲ್ಲಿಕೆಯಾದ ನಾಮಪತ್ರಗಳ ಪರಿಶೀಲನೆ: ಸಂಘಕ್ಕೆ ಸಲ್ಲಿಸಲಾದಂತಹ ನಾಮಪತ್ರಗಳನ್ನು ಪರಿಶೀಲಿಸಲಾಗಿ ಅವು ಕ್ರಮಬದ್ಧವಾಗಿವೆ ಎಂದು ಪ್ರಕಟಿಸಿದೆ. ನಾಮಪತ್ರಗಳನ್ನು ವಾಪಸ್ ಪಡೆಯುವುದು: ಸಲ್ಲಿಕೆ ಆಗಿರುವ ನಾಮಪತ್ರಗಳು ಯಾವುದೂ ಸಹ ನಿಗದಿತ ಸಮಯದಲ್ಲಿ ಯಾರೂ ಹಿಂದಿಲ್ಲ. ಚುನಾವಣಾ ಫಲಿತಾಂಶ ಘೋಷಣೆ: ಹುಜಗೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಹುಜಗೂರು ಇದರ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಶ್ರೀ ಎಂ. ರಾಮಯ್ಯ ಸಣ್ಣ ಮುತ್ತುರಾಯಪ್ಪರವರು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆಂದು ಈ ಮೂಲಕ ಚುನಾವಣಾಧಿಕಾರಿಯಾದ ಭಾಸ್ಕರ್ ಕೆ.ಎಸ್. ಎಂಬ ನಾನು ಘೋಷಿಸಿರುತ್ತೇನೆ. ಹಾಗೂ ಉಪಾಧ್ಯಕ್ಷರಾಗಿ ಶ್ರೀ ಎಚ್. ಕೆ. ಆಂಜನಪ್ಪ ಸಣ್ಣ ಕೃಷ್ಣಪ್ಪರವರು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ ಮೂಲಕ ಘೋಷಣೆ ಮಾಡಲಾಗಿದೆ. ಹುಜಗೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಹುಜಗೂರು ಇದರ ಜಂಟಿ ಖಾತೆಗಳ ನಿರ್ವಹಣೆಯ ಬಗ್ಗೆ: ಹುಜಗೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಹುಜಗೂರು ಇದರ ಜಂಟಿ ಖಾತೆಗಳನ್ನು ಸಂಘದ ಚುನಾಯಿತ ಅಧ್ಯಕ್ಷರಾದ ಶ್ರೀ ಎಂ. ರಾಮಯ್ಯ ಹಾಗೂ ಸಂಘದ ಮುಖ್ಯ ಕಾರ್ಯನಿರ್ವಾಹಕರು ಜಂಟಿಯಾಗಿ ನಿರ್ವಹಿಸಿಕೊಂಡು ಹೋಗಲು ಇಂದಿನ ಸಭೆಯಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ಹುಜಗೂರು ಹಾಲು ಉತ್ಪಾದಕ ಸಹಕಾರ ಸಂಘ ನಿಯಮಿತ ಹುಜಗೂರು ಇದರ ಚುನಾಯಿತ ಅಧ್ಯಕ್ಷರಾದಂಥ ರಾಮಯ್ಯರವರಿಗೂ ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರೆಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸಿ ಸಭೆಯನ್ನು ಮುಕ್ತಾಯ ಮಾಡಲಾಯಿತು. ಈ ದಿನ ಒಂದು ಶುಭ ದಿನ. ಇವತ್ತು ಅಧ್ಯಕ್ಷರಾಗಿ ನನ್ನ ಉಪಾಧ್ಯಕ್ಷರಾಗಿ ಆಂಜನೇಯಪ್ಪನವ್ರನ್ನ ತಾವೆಲ್ಲರೂ ಕೂಡ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಕ್ಕೆ ಒಂದನೇದಾಗಿ ಅಭಿನಂದನೆಗಳನ್ನ ನಮ್ಮ ಎಲ್ಲ ನಿರ್ದೇಶಕರಿಗೆ, ಮುಖಂಡರಿಗೆ ಸಲ್ಲಿಸ್ತಾ ಇದ್ದೇನೆ. ಹಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷರು ಅಂತಂದರೆ ಸಾಮಾನ್ಯವಾಗಿ ಇದು ಮೊದಲನೇದು. ಊರುಗಳಲ್ಲಿ ಪ್ರಥಮವಾಗಿ ರಾಜಕಾರಣ ಶುರುವಾಗ್ತಕ್ಕಂಥದ್ದು ಇಲ್ಲೇನೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ. ಇವತ್ತು ನಮ್ಮ ಗ್ರಾಮದಲ್ಲೂ ಕೂಡ 2 ಗುಂಪುಗಳಿದ್ದರೂ ಸಹ ಇವತ್ತು ನಮ್ಮ 11 ಜನ ಅವಿರೋಧವಾಗಿ ಆಯ್ಕೆ ಮಾಡಿ ಪಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಾಯ ಮಾಡಿದಂಥ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು. ಕಾರಣ ಏನಂದರೆ ಚುನಾವಣೆ ನಡೆದು ನಮ್ಮ ಸಂಘದಲ್ಲಿರ್ತಕ್ಕಂಥ 1 ಲಕ್ಷ ರೂಪಾಯಿ ಚುನಾವಣೆ ಖರ್ಚು ಮಾಡಿ
ಆಮೇಲೆ ಇಲ್ಲಿ ಸಣ್ಣ ದ್ವೇಷಗಳು ಬೆಳೆಯೋ ಬದಲು ಇವತ್ತೇನು ಎಲ್ಲರಿಗೂ ಕೂಡ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಲು ಕರೆದು ಇವತ್ತು ರೈತನ ಜೀವನ ಎಷ್ಟು ಕಷ್ಟ ಇದೆ ಅಂತಂದರೆ ಇವತ್ತು ಹಾಲು ಕರೆದು ಇಲ್ಲಿ ಹಾಕಿರ್ತಕ್ಕಂಥ ಹಾಲು ಎಲ್ಲಿ ದುರುಪಯೋಗ ಆಗಿದೆ, ಎಲ್ಲಿ ಕೂಡ ಆ ದುಡ್ಡು ಪೋಲಾಗಿದೆ, ಆ ರೈತನಿಗೆ ಆ ಕಾಸು ನೇರವಾಗಿ ಸೇರಿಸ್ಲಿ, ಆ ಕಾಸು ಕಾವಲಿರಬೇಕು ಅಂತ ಹೇಳ್ಬಿಟ್ಟೆ ನಮ್ಮ ಅಧ್ಯಕ್ಷಗಳನ್ನ, ಉಪಾಧ್ಯಕ್ಷಗಳನ್ನ ಮತ್ತು ನಮ್ಮ ನಿರ್ದೇಶಕಗಳನ್ನ ಜನಗಳ ಆಯ್ಕೆ ಮಾಡಿ ಕಳಿಸೇವರು. ನಾವೆಲ್ಲಿಯೂ ಕೂಡ ಅವರ ಒಂದು ನಂಬಿಕೆಗೆ ದ್ರೋಹ ಮಾಡದೆ ಅವರಿಗೆ ನಮ್ಮ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಅವ್ರ ನಂಬಿಕೆಗೆ ದ್ರೋಹ ಮಾಡದೆ ಅವ್ರ ದುಡ್ಡು ಅವ್ರಿಗೆ ಸೇರಿದ್ರೆ ಅವ್ರಿಗೆ ನಾವು ಕೊಟ್ಟಂಥ ಒಂದು ಬಹುಮಾನ. ಕಾರಣ ಏನು ಅಂದರೆ ಇವತ್ತೇನೇನಾಗಿದೆ ಡೈರಿಗಳು ವಿಷಯ ಅಂತ ನಿಮ್ಗೆ ಗೊತ್ತದೆ. ನಮ್ಮಲ್ಲಿ ಕೂಡ ಆ ಥರ ಆಗಕ್ಕೆ ಸಾಧ್ಯನೂ ಇಲ್ಲ, ಆಗಕ್ಕೂ ಇಲ್ಲ. ಆಮೇಲೆ ಇವತ್ತೇನು ಇಂಥ ಕಷ್ಟ ಕಾಲದಲ್ಲಿ ಇವತ್ತು ಸರ್ಕಾರಗಳು ಕೂಡ ನಮ್ಮನ್ನು ಕೈ ಹಿಡಿತಾ ಇಲ್ಲ. ಕಾರಣ ಏನಂತಂದರೆ ಇವತ್ತು 35 ರೂಪಾಯಿ ಹಾಲು ಕೊಟ್ಟರೆ ಇವತ್ತು 50 ರೂಪಾಯಿ ಕೊಟ್ಟರು ಕೂಡ ಹಾಲಿಗೆ ರೇಟು ಗಿಡ್ತಾ ಇಲ್ಲ. ಇವತ್ತೇನು 35 ರೂಪಾಯಿ ಅಂತ ಕೊಡ್ತಾ ಅವರಿಗೆ ಸಹಾಯಧನ ಸೇರಿ ಅದು ಏನೇನೋ ಇವತ್ತು ಆ ಬೂಸ ನೋಡಿದ್ರೆ 2 ರೂಪಾಯಿ ಹಾಲು ರೇಟ್ ಮಾಡೋಷ್ಟೊಳಗಾಗಿ ಒಂದು ಬೂಸ ಮುಟ್ಟ ಮೇಲೆ 100 ರೂಪಾಯಿ ಜಾಸ್ತಿ ಮಾಡ್ತಾರೆ. ಇದೇನಂದ್ರೆ ದೊಡ್ಡ ದಂಧೆ. ಇಂಥದ್ರ ಮಧ್ಯೆ ಕೂಡ ಇವತ್ತೇನು ಪಾಪ ಅದನ್ನೇ ನಂಬಿ ಅದನ್ನೇ ಜೀವನ ಮಾಡ್ತಕ್ಕಂಥ ಎಲ್ಲ ರೈತರು ಕೂಡ ಇವತ್ತು ನೋಡಿ, ಸಾಮಾನ್ಯವಾಗಿ ಮೊನ್ನೆ ಕೋವಿಡ್ ಟೈಮಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಯಾರೇ ಒಬ್ಬ ರೈತರು ಗುಳೆ ಹೋಗಲಿಲ್ಲ. 3 ತಿಂಗಳು 4 ತಿಂಗಳು ಏನು ಬೆಳೆಗಳಿಲ್ಲದೆ ಬಿತ್ತುಗಳಿಲ್ಲದೆ ಏನಾದರೂ. ಕಾರಣ ಏನಂತಂದರೆ ಅದಕ್ಕೆ ಹಾಲು ಉತ್ಪಾದನೆ ಕಾರಣ. ಹಾಲು ಉತ್ಪಾದನೆ ಮಾಡ್ಕೊಂಡು ಅದರಿಂದ ಜೀವನ ಮಾಡಿದರು. ಸಾಮಾನ್ಯವಾಗಿ ಈ ಹಳ್ಳಿಗಾಡಲ್ಲಿ ಕರ್ನಾಟಕ ರಾಜ್ಯದಲ್ಲಿ 2-5% ಏನಾದರೂ ದನ ಕರು ಸಾಕೋದನ್ನು ಜಾಸ್ತಿ ಮಾಡಬೇಕು ಅಂತಂದರೆ 10 ವರ್ಷಗಳ ಕಾಲ ಸರ್ಕಾರ ಶ್ರಮಿಸ್ಬೇಕಂತೆ. ಅಂಥದ್ರಲ್ಲಿ 3 ತಿಂಗಳು ಕೋವಿಡ್ ಬಂದಾಗ ನಮ್ಮಲ್ಲಿ 5% ದನ ಕರು ಸಾಕಾಣಿಕೆ ಜಾಸ್ತಿ ಆಗಿತ್ತು. ಕಾರಣ ಏನಂದರೆ ಆಚೆ ಕಡೆಯಿಂದ ಬಂದವರು ಎಲ್ಲರಿಗೂ ಕೂಡ ಒಂದು ಕಡೆ ಕುರಿ ಸಾಕಬೇಕು, ಒಂದು ಕಡೆ ಕೋಳಿ ಸಾಕಬೇಕು, ಒಂದು ಕಡೆ ಇನ್ನೇನು ದನ ಸಾಕಬೇಕು ಅನ್ನೋದೇ ಎಲ್ಲರ ಗುರಿನೂ ಇತ್ತು. ನಿಮ್ಗೆ ಗೊತ್ತಿರ್ಬೇಕು, ಅವಾಗ ಎಲ್ಲಿ ನೋಡಿದ್ರು ಕುರಿ ಬರಲಿಲ್ಲ. ಹಂಗೆ ಹೈನುಗಾರಿಕೆ ಅಷ್ಟು ಸುಲಭದ ಕೆಲಸ ಅಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಹೈನುಗಾರಿಕೆಗೆ ಉತ್ತೇಜನ ಸರ್ಕಾರ ಬೇಕಾದಷ್ಟು ಕೊಡಬೇಕು, ಬೇಕಾದಷ್ಟು ನೆರವು ಕೊಡಬೇಕು. ನೆರವು ಕೊಡೋದು ಅಂದರೆ ಮುಂದೆ ಬರ್ತಾ ಹೈನುಗಾರಿಕೆ ಉಳಿಯಲ್ಲ. ಕಾರಣ ಏನಂದರೆ ನಮ್ಮಲ್ಲಿ ಅಧ್ಯಕ್ಷರಾದ ರಾಮಣ್ಣವರೇ, ಉಪಾಧ್ಯಕ್ಷರಾದ ಆಂಜನಪ್ಪನವರೇ, ನಿರ್ದೇಶಕರಾದಂಥ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತಾ, ಈ ಬರುವ 5 ವರ್ಷದಲ್ಲಿ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಉಜ್ಗೂರು ಮಾದರಿ ಡೈರಿಯಾಗಿ ಮಾಡಬೇಕಂತೇಳಿ ರಾಮಣ್ಣರಲ್ಲಿ ವಿನಂತಿ ಮಾಡ್ತಾರೆ. ಉಜ್ಗೂರು ಮಾದರಿ ಡೈರಿ ಆದರೆ ಅದೇ ನಮಗೆ ಮಾರ್ಗದರ್ಶನ. ಅವ್ರ ಮಾರ್ಗದರ್ಶನದಂತೆ ನಮ್ಮ ತಿಪ್ಪೇನಹಳ್ಳಿ ಸಹಕಾರ ಸಂಘದ ನಡೆಸ್ಕೊಂಡು ಹೋಗೋಕೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಆಶಯ.